ಸಮಸ್ಯೆ ನಿರ್ಮಾಣ ಆಗಿದೆ. ಇಡೀ ಬಿಜೆಪಿ ಸರ್ಕಾರದಲ್ಲಿ ಬಂದಂತಹ ಪ್ರತಿಯೊಬ್ಬ ಮುಖಂಡರು ಸಹ ಸಂವಿಧಾನ ಮತ್ತೆ ಅಂಬೇಡ್ಕರ್ ಅವರ ಅವಹೇಳನ ಮಾಡೋದು, ಅಂಬೇಡ್ಕರ್ ಅವರಿಗೆ ಕೆಟ್ಟದಾಗಿ ಮಾತಾಡೋದು, ದಲಿತ ವಿರೋಧಿ ನೀತಿನ ಅನುಸರಿಸಿಕೊಂಡು ಬಂದಿದ್ದಾರೆ. ಇಡೀ ದೇಶಾದ್ಯಂತ ಇಡೀ ದಲಿತರು ಈ ವಿಚಾರವನ್ನು ಖಂಡಿಸ್ತಾರೆ. ಬಂಧುಗಳೇ, ಇಡೀ ದೇಶದಲ್ಲಿ ದಲಿತರ ಮೇಲೆ, ದಲಿತ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ನಡೀತಾ ಇದೆ. ಅದ್ರ ಕಡೆ ಯಾರು ಗಮನ ಹರಿಸಲ್ಲ. ಇಡೀ ದೇಶದಲ್ಲಿ ದಲಿತರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡ್ತಾ ಇದ್ದಾರೆ, ಕೊಲೆಗಳಾಗ್ತಾ ಇದ್ದಾವೆ. ಅದನ್ನು ಬಿಟ್ಟು ಬೇರೆ ಬೇರೆ ವಿಚಾರಗಳನ್ನ ತಗೊಂಡು ಇಡೀ ದೇಶದಲ್ಲಿ ದಲಿತರಿಗೆ ಭಾರಿ ಅನ್ಯಾಯ ಮಾಡ್ತಿದ್ದಾರೆ. ಈ ವಿಚಾರವನ್ನ ಇಡೀ ದೇಶದ ದಲಿತರು ಯಾರು ಸಹಿಸೋದಿಲ್ಲ. ಇನ್ನು ಮುಂದೆ ಈ ತರ ಪ್ರಕರಣಗಳು ನಡೆದ್ರೆ ಹಿಂದೆ ಅನಂತಕುಮಾರ್ ಅಂತ ಹೆಗಡೆ ಒಬ್ಬ ನೀಚ ಸಂವಿಧಾನ ಮತ್ತೆ ಅಂಬೇಡ್ಕರ್ ಬಗ್ಗೆ ಪ್ರತಿ ವರ್ಷನೂ ಮಾತಾಡಿ ಇಡೀ ದಲಿತರ ಏನು ಎದೆಗಳಿಗೆ ಚೂರಿ ಹಾಕಂತ ಕೆಲಸ ಮಾಡ್ತಿದ್ದ. ಈಗ ದೇಶನ ಆಳ್ತಾ ಅಂತ ಒಬ್ಬ ಗೃಹ ಸಚಿವ ಅವನು ಈ ಕೆಟ್ಟ ಮಾತುಗಳನ್ನು ಆಡಿ ಇಡೀ ದೇಶದ ದಲಿತರ ಮಾನ ಪ್ರಾಣ ಅಪಮಾನಕ್ಕೆ ಗುರಿಯಾಗಿದ್ದಾನೆ. ಇದನ್ನ ಎಲ್ಲ ನಮ್ಮ ದಲಿತ ಗೆಳೆಯರು ಮನಗಾಣಬೇಕಾಗುತ್ತೆ, ದಲಿತ ಮುಖಂಡರು ಮನಗಾಣಬೇಕಾಗುತ್ತೆ. ಇನ್ನು ಮುಂದೆ ಅವನಿಗೆ ತಕ್ಕ ಪಾಠ ಕಲಿಸ್ಬೇಕು ಅಂದ್ರೆ ಅವನ ವಿರುದ್ಧವಾಗಿ ನಾವೆಲ್ಲ ನಿಂತ್ಕೋಬೇಕಾಗುತ್ತೆ. ಇಡೀ ದೇಶಾದ್ಯಂತ ಚಳವಳಿನ ಮಾಡಬೇಕಾಗುತ್ತೆ. ಈ ನಮ್ಮ ಸಂಘಟನೆಗಳ ಮುಖಾಂತರ ಅಮಿತ್ ಶಾನನ್ನ ದೇಶದಿಂದ ಗಡೀಪಾರು ಮಾಡಬೇಕು, ಅವನ್ನ ಕೂಡಲೇ ಬಂಧಿಸಬೇಕು, ಅವನಿಗೆ ತಕ್ಕ ಶಿಕ್ಷೆನ ವಿಧಿಸಬೇಕು ಅಂತ ಇಡೀ ತಾಲೂಕಿನ ಎಲ್ಲಾ ಮುಖಂಡರು ಸೇರಿ ಅವನ ವಿರುದ್ಧ ಇವತ್ತು ಚಳವಳಿಯನ್ನ ಮಾಡ್ತಾ ಇದ್ದೀವಿ. ಈ ಚಳವಳಿ ಹಿಂದೆ ನಿಲ್ಲೋದಿಲ್ಲ, ನಿರಂತರವಾಗಿ ನಡೀತಾ ಇರುತ್ತೆ. ಈ ಚಳವಳಿ ಯಾವತ್ತೂ ಸಾಯೋದಿಲ್ಲ. ಚಳವಳಿಗೆ ಒಳ್ಳೆಯ ಒಂದು ರೂಪ ಇದೆ, ಚಳವಳಿಗೆ ಒಂದು ಒಳ್ಳೆಯ ಅವಕಾಶ ಇದೆ. ದೇಶದಲ್ಲಿ ಎಲ್ಲೇ ಏನೇ ನಡೆದ್ರು ಈ ದಲಿತ ಮುಖಂಡರುಗಳು, ದಲಿತ ಹೋರಾಟಗಾರರು ದಲಿತರ ಬಗ್ಗೆ ಏನಾದ್ರು ಕೃತ್ಯಗಳು ನಡೆದ್ರೆ ದೇಶಾದ್ಯಂತ ಚಳವಳಿ ಮಾಡ್ತಾರೆ ಅನ್ನೋದಕ್ಕೆ ಇದೊಂದು ದೊಡ್ಡ ಉದಾಹರಣೆ ಆಗಿದೆ ಬಂಧುಗಳೇ. ಇನ್ನು ಮುಂದೆ ಆದ್ರೂ ಒಳ್ಳೆ ಸ್ಥಾನದಲ್ಲಿ ಇರ್ತಕ್ಕಂಥ ಗಣ್ಯ ವ್ಯಕ್ತಿಗಳು ಈ ಅಂಬೇಡ್ಕರ್ ಮತ್ತೆ ಸಂವಿಧಾನದ ವಿಚಾರಗಳನ್ನ ಮಾತಾಡದೆ ಸಮಾಜದ ಒಳಿತಿಗೆ, ಸಮಾಜದ ಒಳ್ಳೆಯ ತಿದ್ದುಪಡಿಗೆ, ಸಮಾಜದ ಜನರ ಒಳ್ಳೆಯ ಭಾವನೆಗಳಿಗೆ ಬೆಲೆ ಕೊಡ್ಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಮಾತಾಡ್ತಾ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಭೀಮ್. ಅವನೇ ಇರ್ಬೋದು, ಅವರು ಅಂಬೇಡ್ಕರ್ ಬಗ್ಗೆ ಆಗಲಿ ದಲಿತರ ಬಗ್ಗೆ ಆಗಲಿ ಮಾತಾಡದೇ ಇರೋ ಹೊಟ್ಟೆ ತುಂಬಲ್ಲ. ಹೆಣ್ಮಕ್ಳ ಬಗ್ಗೆ ಅವಲಂಬನೆ ಮಾಡಿ ಯಾರು ಶ್ರೀದೇವಿ ಅವನ್ನ ಅರೆಸ್ಟ್ ಮಾಡಿ ನಿನ್ನೆ ಬಿಡುಗಡೆ ಮಾಡಿದ್ರೆ, ಹಿಂದೆ ಅನಂತಕುಮಾರ್ ಹೆಗಡೆನು ಹಿಂಗೆ ಮಾಡಿ ಹೋದ. ಈ ಅಮಿತ್ ಶಾ ಅಂದ್ರೂ ಒಬ್ಬ ಗೂಂಡ, ಅವನ ಮಗ ಒಬ್ಬ ಗೂಂಡ. ಅಂತ ಗೂಂಡಗೆ ಗೃಹ ಸಚಿವರು ಕೊಟ್ಟವ್ರು ಯಾರು? ಮೋದಿ. ಆ ಮೋದಿಗೇನು ಮಾನ ಮರ್ಯಾದೆ ಇಲ್ವಾ? ಯಾರಿಗೆ ಕೊಡಬೇಕು, ಯಾರಿಗೆ ಬಿಡಬೇಕು ಅನ್ನೋದಲ್ವಾ? ದಲಿತರ ಬಗ್ಗೆ ಅವ್ರು ಏನಾದ್ರು ಒಂದು ಜಾಗ ತೆಗೆದಿದ್ರೆ ಅವ್ರು ಹೊಟ್ಟೆ ಕೊಟ್ಟೋಣ. ಬಿಜೆಪಿ ಅವರು ಅಧಿಕಾರ ಜನ ಕೊಡ್ತಾರೆ, ಅಧಿಕಾರ ಮಾಡಲಿ. ದಲಿತರ ಬಗ್ಗೆ ಮಾತಾಡೋಕ್ಕೆ ಅವ್ರಿಗೆ ಯಾವ ರೈಟ್ಸ್ ಕೊಟ್ಟವ್ರೆ? ಯಾವ ರೈಟ್ಸ್ ಐತೆ ಅವ್ರಿಗೆ? ಏನು ಪ್ರತಿನಿತ್ಯ ಬೆಳಗ್ಗೆ ಅಂಬೇಡ್ಕರ್ ಬಗ್ಗೆ ಅವಳೇ ಕಾರ್ಯ ಮಾಡೋದು, ದಲಿತರ ಬಗ್ಗೆ ಮಾತಾಡೋದು, ಹೆಣ್ಮಕ್ಳ ಬಗ್ಗೆ ಅಸಹ್ಯ ಮಾಡ್ಕೊಳ್ಳೋದು, ಬಿಟ್ಟರೆ ಬೇರೆ ಯಾವುದು ಸಂವಿಧಾನ ಪ್ರತಿನಿತ್ಯ ಒಂದಲ್ಲ ಒಂದು ಹಗರಣವನ್ನ ಈ ಬಿಜೆಪಿಯವರು ಮಾಡ್ಕೊಂಡೇ ಬಂದರೆ ಅಮಿತ್ ಶಾನ ಗೂಂಡಾ ಕಾಯ್ದೆ ಮೇಲೆ ಬಂಧಿಸಬೇಕು, ಗೂಂಡಾ ಕಾಯ್ದೆ ಮೇಲೆ ಬಂಧಿಸಬೇಕು, ಅವನ್ನ ಗಡೀಪಾರು ಮಾಡಬೇಕು. ಅವನಿಗೆ ಮೋದಿ ಮಾನ ಮರ್ಯಾದೆ ಇದ್ದರೆ ಹೆಕ್ಕಳವಾಗಿ ಹೊಡೆದು ಕೈಲೆಲ್ಲ ಹೆಕ್ಕಳ ಹೊಡೆದು ಬುದ್ಧಿ ಹೇಳಬೇಕು. ಹೀಗಾದ್ರೆ ದೇಶ ಉಳಿಯಿಲ್ಲ. ದಲಿತರಿಗೆ ಬೇರೆ ಯಾವ ದೇವರಿಲ್ಲ, ಅಂಬೇಡ್ಕರೇ ದೇವರು. ಪ್ರತಿಯೊಂದು ದಲಿತರು ಕೂಡ ದಲಿತರನ್ನು ವಿಚಾರ ಹೊಂದಿರೋರು. ಅಂಬೇಡ್ಕರ್ ಕೋಟ ಹಾಕಿದ್ರೆ ದೇವ್ರ ಕೋಟ ದೇವ್ರ ಕೋಟ ಹಾಕಿಲ್ಲ, ಅಂಬೇಡ್ಕರ್ ಕೋಟನೇ ಹಾಕಿದ್ರು. ಅವನೇ ನಮ್ಮ ದೇವರು, ಅವನೇ ನಮಗೆ ಮಾರ್ಗದರ್ಶನ ಕೊಟ್ಟರು. ಅವನಿಲ್ಲದೆ ಇವತ್ತು ನಮ್ಮನ್ನ ಬೀದಿ ಪಾಲು ಮಾಡೋದು, ನಮ್ಮನ್ನ ಅವಮಾನ ಮಾಡೋದು. ಇವತ್ತು ಅಂದದು ನಾವೇನಾದ್ರೂ ಉಸಿರಾಡ್ತಾ ಇದ್ವಿ, ಮಾತಾಡ್ತಾ ಇದ್ವಿ ಅಂದ್ರೆ ಅಂಬೇಡ್ಕರ್ ಅವನೊಬ್ಬ ದೇವತಾ ಪುರುಷ, ಮಾನವತಾವಾದಿ. ಅವನ ಬಗ್ಗೆ ಯಾವನೇ ಮಾತಾಡಿದ್ರೆ ಅವನ್ನ ಹಾಗೆ ಕತ್ತರಿಸ್ತೀವಿ. ಅಮಿತ್ ಶಾ ಇರ್ಬೋದು, ಮೋದಿ ಇರ್ಬೋದು, ಇನ್ನೊಬ್ಬ ಸಿಂಡಿರವಿ ಇರ್ಬೋದು, ಯಾವನೇ ಇರ್ಬೋದು. ಯಾಕೆ ಇವರಿಗೆ ಈ ಹುಚ್ಚುತನ? ಮಾನ ಮರ್ಯಾದೆ ಇದ್ರೆ ಅವರು ಮಾನ ಮರ್ಯಾದೆಗೆ ದೇಶ ಆಗಲಿ. ಅದು ಬಿಟ್ಬಿಟ್ಟು ದಲಿತರ ಬಗ್ಗೆ ಮಾತಾಡಿದ್ರೆ ಇನ್ನು ಮುಂದೆ ನಾವು ಸಹಿಸಲ್ಲ ಅಂತ ಹೇಳಿ ನಾನು ಮಾತು ಚಿತ್ತೂರಿನಲ್ಲಿ ವಾದಿಗ ಮತ್ತು ಚಲುವಾದಿ ಇತರ ಪ್ರಕರಣಗಳ ಸಂಘಟನೆ ಏನು ಪ್ರಶ್ನ ನೀಚ
ಕೇಂದ್ರ ಗೃಹ ಸಚಿವ ಅಮಿತ್ ಶಾಜಿಯಿಂದ ಗೌರವವನ್ನು ಕಳ್ಕೊಂಡಿರ್ತಕ್ಕಂಥ ಭ್ರಷ್ಟ ಅಮಿತ್ ಶಾ ಇವತ್ತು ಏನು ರಾಷ್ಟ್ರದ ಗೃಹ ಮಂತ್ರಿ ಈ ದೇಶವನ್ನು ಕಾಯ್ತಕ್ಕಂಥ ನೀಚ ಇವತ್ತು ಬಾಬಾ ಸಾಹೇಬರು ಒಂದು ಸಮಾಜಕ್ಕಾಗ್ಲಿ ಒಂದು ದೇಶಕ್ಕಾಗ್ಲಿ ಅಂತಕ್ಕಂಥದ್ದಿಲ್ಲ. ಇವತ್ತು ಸಂವಿಧಾನ ಇಡೀ ಮನುಕುಲಕ್ಕೆ ಹುಟ್ಟಿರ್ತಕ್ಕಂಥ ಭಾರತ ದೇಶದಲ್ಲಿ ಪ್ರತಿಯೊಬ್ಬರಿಗೂ ಒಂದು ಗ್ರಂಥವಾಗಿದೆ. ಇವತ್ತು ಯಾವುದೋ ಬೈಬಲ್ ಆಗಲಿ, ಕುರಾನ್ ಆಗಲಿ, ಮಹಾಭಾರತ ಆಗಲಿ, ರಾಮಾಯಣ ಆಗಲಿ ನಮ್ಮ ಹಿಂದೂಗಳಲ್ಲಿ ಅವರ ಇಡೀ ಮನುಕುಲಕ್ಕೆ ಹುಟ್ಟಿರ್ತಕ್ಕಂಥ ಮನುಷ್ಯರು ಯಾರೋ ಒಬ್ರು ಪ್ರಜೆ ಇದ್ದಾನೆ. ಪ್ರತಿಯೊಬ್ಬರಿಗೂ ಸಂವಿಧಾನವನ್ನು ಬರ್ಕೊಂಡಿರ್ತಕ್ಕಂಥ ಮಹಾನ್ ಮಾನವವಾದಿ ಅಂಬೇಡ್ಕರ್ ಬಗ್ಗೆ ಇವರು ಅವೇಳನಕಾರಿ ಮಾತಾಡ್ತಾರೆ. ಈ ಭ್ರಷ್ಟ, ಈ ನೀಚ ಇವನು ಕೂಡಲೇ ಗಡಿಪಾರು ಮಾಡಬೇಕು, ಮತ್ತೆ ಅವ್ರು ರಾಜೀನಾಮೆ ಕೊಡಬೇಕು. ಇಲ್ಲಿ ಯಾರು ಮತ್ತೆ ನಿನ್ನೆ ಹೇಳ್ತಿದ್ರು, ಯಾರು ಅಶ್ವಥ್ ಸರ್ ಅವ್ರು ಹೇಳ್ತಿದ್ರು ಇವರು ಹೆಗ್ಡೆ ಅವರು ರಾಜೀನಾಮೆ ಕೊಟ್ಬಿಟ್ರು ಅಂತ ಹೇಳ್ತಿದ್ರಲ್ಲ. ಇವತ್ತು ಅಮಿತ್ ಶಾ ಯಾಕೆ ರಾಜೀನಾಮೆ ಕೊಟ್ಟಿಲ್ಲ? ಮನ ಮರೆಯಿಲ್ವಾ ಅಮಿತ್ ಶಾಗೆ? ಅವ್ರಿಗೆ ಏನು ಮರೆಯಿಲ್ವಾ?